ಈ ಸಿನಿಮಾನ ಲಾಂಚ್ ಮಾಡ್ತಾ ಇದ್ದಾರೆ. ಭಾಳ ಅದ್ಧೂರಿಯಿಂದ ಅವರು ಮಾಡಿದ್ದಾರೆ. ಇದನ್ನ ಅವ್ರದ್ದು ಈ ಸಿನಿಮಾ ಯಶಸ್ವಿ ಆಗಬೇಕು ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದೇ ರೀತಿ ಇವತ್ತು ಸಿನಿಮಾ ರಂಗ ಭಾಳ ಕಷ್ಟ ಇದೆ. ಇವತ್ತು ನಾವು ರಿಲೀಸ್ ಮಾಡೋ ಅಷ್ಟೊತ್ತಿಗೆ 2 ದಿವಸದಲ್ಲೇ ನಮ್ಮ ಟಿ ವಿಗಳಲ್ಲಿ ಬಂದ್ಬಿಡ್ತಿತ್ತು. ಮುಂಚೆ ಎಲ್ಲ ನಾವೆಲ್ಲ ಹುಡುಗರಿದ್ದಾಗ ಥಿಯೇಟ್ರ್ಗಳಲ್ಲಿ ಟಿಕೆಟ್ ತೊಗೋಬೇಕು ಅಂತಂದರೆ 1 ತಿಂಗಳು 2 ತಿಂಗಳಾಗುತ್ತೆ. ಇವತ್ತು ತುಂಬ ಫಾಸ್ಟ್ ಆಗಿಬಿಟ್ಟಿದೆ. ಟಿ ವಿಗಳಲ್ಲಿ ಇವತ್ತು ನಡೆದಿರೋ ಸಾಯಂಕಾಲದ ಅಷ್ಟೊತ್ತಿಗೆ ಏನು ನಡೆದಿದೆ ಅನ್ನೋದನ್ನ ಬಂದ್ಬಿಡ್ತೀವಿ. ಈ ಚಾಲೆಂಜಲ್ಲಿ ನವೀನ್ ಮಹಾದೇವ್ ಅವರು ಸಿನಿಮಾ ರಂಗದಲ್ಲಿ ಇವತ್ತು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದ್ದೀನಿ ನಾನು. ಅದೇ ರೀತಿ ಅವರ ತಂಡದವರಿಗೆ ದೇವರು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡಲಿ ಅಂತೇಳಿ ನಾನು ಇವತ್ತು ಹಾರೈಸ್ತೇನೆ. ಧನ್ಯವಾದಗಳು ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾ ತೆಗಿಬೇಕು ಅಂತ ಮುಂದೆ ಬಂದರು. ಅದರಲ್ಲೂ ಏನು ಇವಾಗ ಈ ಕಾಲದ ಹೆಣ್ಣುಮಕ್ಕಳ ಬಗ್ಗೆ ಅವರ ಒಂದು ಸಿನಿಮಾ ತೆಗಿಬೇಕು ಅಂತ ಮುಂದೆ ಬಂದಿದ್ದಾರೆ. ನಾವೆಲ್ಲರೂ ಹೇಳ್ತೀವಿ ನಾರಿ ಮುನಿದ್ರೆ ಮಾರಿ ಅಂತ. ಅದೇ ನಾರಿನ ಕೆಣಕಿದ್ರೆ ಮಾರಿಯಾಗಿ ಒಂದು ಮೃತ್ಯು ದೇವತೆಯಾಗಿ ಕಾಡ್ತಾಳೆ ಅನ್ನೋ ಒಂದು ಸಂದೇಶವನ್ನು ಈ ಸಿನಿಮಾದಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ನೋಡಿದ್ದೀನಿ ಈ ಸಿನಿಮಾದ ಟ್ರೈಲು, ಎಲ್ಲ ಸಾಂಗ್ಗಳು ನೋಡಿದ್ದೀನಿ. ಭಾಳ ಚೆನ್ನಾಗಿ ಬಂದಿದೆ. ಈ ಸಿನಿಮಾ 100 ದಿನ ಪೂರೈಸಿ ಒಳ್ಳೆಯ ಒಂದು ಹಿಟ್ ಸಿನಿಮಾ ಆಗಲಿ ಅಂತ ದೇವ್ರನ್ನ ಪ್ರಾರ್ಥಿಸುತ್ತಾ ಈ ಚಿತ್ರತಂಡದ ಎಲ್ಲ ತಂಡದವ್ರಿಗೂ ಒಳ್ಳೇದಾಗಲಿ, ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಆಗಮಿಸಿದಂಥ ಎಲ್ಲರ ಗಣ್ಯರಿಗೆ ನಮಸ್ಕಾರಗಳು. ನಮ್ಮ ಸಿನಿಮಾ ಆ್ಯಕ್ಚುಲಿ ಇದೊಂದು ಚಾಲೆಂಜ್ ಇತ್ತು. ನಮ್ಮ ಡೈರೆಕ್ಟ್ರಿಗೆ ಗೊತ್ತಿದೆ ಮತ್ತು ಡೈರೆಕ್ಟ್ರಿಗೆ ಗೊತ್ತಿದೆ. ಸುಮಾರು ಚಾಲೆಂಜಸ್ನ ಫೇಸ್ ಮಾಡಿ ನಾವು ಬಂದಿರೋದು. ಮೊದಲನಾಗಿ ಹೇಳ್ಬೇಕಂದ್ರೆ ಟೆಕ್ನಿಕಲ್ ಹೇಳ್ಬೇಕಂದ್ರೆ ಇದೊಂದು ಹೊಸ ಕ್ಯಾಮ್ರಾ ಶೂಟ್ ಮಾಡಿರೋದು. ಈ ಕ್ಯಾಮ್ರಲ್ಲಿ ಫುಲ್ ಫ್ಲೆಜ್ಡಾಗಿ ಒಂದು ಸಿನಿಮಾ ಮಾಡಿದ್ದು ಇದೆ, ಫಸ್ಟ್ ಟೈಮ್ ಅನ್ಸುತ್ತೆ ಬೆಂಗಳೂರಲ್ಲಿ. ಇದು ರಾನಿನ್ 4D DJ ಅವ್ರದ್ದು. ಸ್ವಲ್ಪ ಟೆಕ್ನಿಕಲ್ ಚಾಲೆಂಜಸ್ ಇತ್ತು, ಲೆನ್ಸ್ ಕಂಪ್ಯಾಟಿಬಿಲಿಟಿ ಇದೆಲ್ಲ ನೋಡಿ ಇವತ್ತು ಔಟ್ಪುಟ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು ಒಳ್ಳೆ ಚಾಯ್ಸ್ ಮಾಡಿದ್ವಿ ಅಂತ ಸೆಲೆಕ್ಷನಲ್ಲಿ. ಅದು ಬಿಟ್ಟರೆ ನಮ್ಮ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಸು ಒಳ್ಳೆ ಸಪೋರ್ಟ್ ಕೊಟ್ಟರು. ಅಂದರೆ ಯಾವ ಇದರಲ್ಲೂ ಕೊರತೆ ಇಟ್ಟಿಲ್ಲ. ಸೊ ಹಾಗಾಗಿ ನೀವೇನು ನೋಡ್ತಿದ್ರೋ ಅದು ಬಂದಿದೆ. ಮತ್ತು ಇನ್ನೇನು ಬೇಕಂದರೆ ನಮ್ಮ ಆರ್ಟಿಸ್ಟ್ ಅಷ್ಟೇ ಚೆನ್ನಾಗಿ ಮಾಡಿದ್ರು. ವಿನಯ್ ಪ್ರಸಾದ್ ಮೇಡಮ್ ನಮಸ್ಕಾರ. ತುಂಬ ಪೇಷನ್ಸ್ ಇಟ್ಟು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ವಿನಯ್ ಪ್ರಸಾದ್ ಮೇಡಮ್ ಅವರು ತುಂಬ ಇನ್ಪುಟ್ಸ್ ಎಲ್ಲ ಕೊಟ್ಟರು, ಟೆಕ್ನಿಕಲಿ ಕೂಡ ಕೊಟ್ಟರು. ಮತ್ತು ಲೈಕ್ ಆ್ಯಕ್ಟಿಂಗ್ ವಿಚಾರದಲ್ಲಂತೂ ಅವ್ರಿಗೆ ಏನೂ ಹೇಳೋಂಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರ ಜೊತೆಲ್ಲ ಕೆಲಸ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಅವ್ರು ನೋಡ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ ನಾವು. ಗಣೇಶನ ಮದುವೆಯಲ್ಲಿ ಸುಮಾರು ಸಿನಿಮಾಗಳು ನಮ್ಮ ಫೇವ್ರೇಟ್ ಇದೆ. ಥ್ಯಾಂಕ್ ಯು ಅನಿರುದ್ಧ ಅವರೇ, ಧನ್ಯವಾದಗಳು. ಈ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರೋ ನವೀನ್ ಮಹಾದೇವ್ ಸರ್ ಹಾಗೂ ದೇವು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಪವನ್ ಶೆಟ್ಟಿ ಅಂತ, ಹೆಸರು ಹೇಳೋದೇ ಮಾಡ್ತದೆ. ಈ ಸಿನಿಮಾದಲ್ಲಿ ಹುಣ್ಸೆ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಸರ್ ಜೊತೆನೇ ಟ್ರಾವೆಲ್ ಆಗುತ್ತೆ ಕ್ಯಾರೆಕ್ಟ್ರು, ಚೆನ್ನಾಗಿದೆ. ಆ್ಯಂಡ್ ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ವಿನಯ್ ಪ್ರಸಾದ್ ಮೇಡಮ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಸೊ ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಂಡ್ ಪ್ರೆಸ್ ಟೀಮ್ಗೆ, ಗೆಸ್ಟ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಈ ಸಿನಿಮಾದಲ್ಲಿ ಲಕ್ಷ್ಮಿ ಅನ್ನೋ ಪಾತ್ರ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು ನಾನು ಈ ಪಾತ್ರದಲ್ಲಿ ಮಾಡಿರೋದಕ್ಕೆ. ಮತ್ತು ಎಷ್ಟೊಂದು ಡೈಲಾಗ್ಸ್ಗಳು ಮಿಸ್ ಆಗಿದೆ. ಅಪ್ಪ ಎಲ್ಲ ಹೇಳ್ಕೊಟ್ರಾ? ಅಪ್ಪ ಎಲ್ಲ ಇವಾಗ ನಾನು ಡೈಲಾಗ್ ಹೇಳ್ತೀನಿ. ಉಪ್ಸಾರು, ಬಸ್ಸಾರು, ಮೊಳಕೆ ಕಟ್ಟಿದ ಸಾರು, ಹುರ್ಲಿಕಾಯಿ ಸಾರು, ಅವರೆಕಾಳು ಸಾರು,
ಅಲಸಂಡೆ ಕಾಳು ಸಾರು, ಇದ್ಕಿದ ಬೇಳೆ ಸಾರು, ಬಸಳೆ ಸೊಪ್ಪು ಸಾರು, ಇಷ್ಟೆಲ್ಲ ಸಾರುಗಳನ್ನು ನಮ್ಮ ಅಜ್ಜಿ ಕೈನ ಮುದ್ದೆ ಮಾಡಿಸ್ಕೊಂಡು ದಿನಾಲು ಉಣ್ತಿದ್ರೆ ಎಂಥ ಶಕ್ತಿ ಬರ್ತದೆ ಗೊತ್ತೇನಕ್ಕೋ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ಕಾಡಲ್ಲಿ ಏನು ಶೂಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನನಗಿರಲಿಲ್ಲ. ಕಾಡಲ್ಲಿ ಒಳ್ಳೆ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ದು ಚೆನ್ನಾಗಿತ್ತು. ಮೊದಲನೇದಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನವೀನ್ ಸರ್ಗೆ ಮತ್ತು ದಿವ್ ಸರ್ಗೆ ತುಂಬಾ ನಾನು ಥ್ಯಾಂಕ್ಸ್ ಹೇಳ್ತೀನಿ. DOP ಅನಿರುದ್ಧ್ ಸರ್ ಅಂತೂ ಅವ್ರ ವರ್ಕ್ ಬಗ್ಗೆ ನೀವು ನೋಡ್ತೀರ ಮೂವಿ ರಿಲೀಸ್ ಆದಾಗ. ಮತ್ತು ನಮ್ಮ ಚಿಟ್ಟ ಅವ್ರ ಬಗ್ಗೆ ಅಂತೂ ಹೇಳಲೇಬಾರ್ದು, ಎಕ್ಸಲೆಂಟು ಟೆಕ್ನಿಷಿಯನು. ಸೊ ಎಂಟೈರ್ ಕ್ರೂ ನಮಗೆ ಸಪ್ರೇಟಾಗಿ ಆರ್ಟಿಸ್ಟೇ ಸಪ್ರೇಟು ಮತ್ತು ಟೆಕ್ನಿಷಿಯನ್ ಸಪ್ರೇಟ್ ಅಂತ ಅನಿಸಿಲ್ಲ. ಒಳ್ಳೆ ಫ್ಯಾಮಿಲಿಯಾಗಿ ಫ್ರೆಂಡ್ಸ್ ಆಗಿ ಜರ್ನಿ ತುಂಬ ಚೆನ್ನಾಗಿದೆ ಮೂವಿ ಶೂಟಲ್ಲಿ. ಇನ್ನು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಹೇಳ್ದಂಗೆ ಖಡಕ್ ವಿಲನ್ ಪಾತ್ರ ಅಲ್ಲ, ಒಂದು ರೇಂಜ್ಗೆ ನೆಗೆಟಿವ್ ಪಾತ್ರ ಇದೆ. ಬೈಕೊಡೋದಂತೂ ಗ್ಯಾರಂಟಿ. ಮೂವಿ ನೋಡಾದ್ಮೇಲೆ ನನ್ನನ್ನಂತೂ ಬೈಕೊಳ್ತೀರಾ, ಏನಕ್ಕೆ ಅಂಥ ಕೆಲಸ ಮಾಡಿರ್ತೀನಿ ಅದರಲ್ಲಿ. ಅದ್ರ ಜೊತೆಗೆ ಹೇಳಬೇಕಂದ್ರೆ ಫೀಮೇಲ್ ಆರ್ಟಿಸ್ಟು ಇಬ್ಬರು ಇವರಿದ್ದಾರೆ. ಸಾರಿ ನನಗೆ ಕ್ಯಾರೆಕ್ಟರ್ ನೇಮ್ ಆರ್ತಿ ಮತ್ತು ಡಯಾನಾ. ಆರ್ತಿ ಸಾರಿ ಸಾರಿಕಾ ಮತ್ತು ಡಯಾನಾ. ಇಲ್ಲ ನೀವು ಒರಿಜಿನಲ್ ನೇಮು ಸಾರಿಕಾ ಡಯಾನಾ, ಸಾರಿ. ಇಬ್ಬರು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಮಗೆ ನಮ್ಮ ಟ್ರ್ಯಾಕ್ ಬಿಟ್ಟರೆ ಬೇರೆ ಟ್ರ್ಯಾಕಲ್ಲಿ ಏನು ನಡೀತಿದೆ ಅಂತ ನಮಗೆ ದೇವರಾಣೆ ಗೊತ್ತಿರಲಿಲ್ಲ. ಮ್ಯಾಮ್ ಜೊತೆ ಪಾಪ ನಾನು ಆ್ಯಕ್ಟ್ ಮಾಡ್ಬೇಕಂತಿದ್ರು ಒಂದಿನನೂ ಅವ್ರು ಮೀಟ್ ಆಗಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲೇ ಮೀಟ್ ಆಗ್ತಿರೋದು. ಸೊ ಒಂದು ಚಾನ್ಸ್ ಸಿಕ್ಕಿದ್ರೆ ಮೀಟ್ ಆಗ್ಬೋದಿತ್ತು, ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ. ಇದ್ರ ಜೊತೆಗೆ ಹಾಡು ಟ್ರೈಲರ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಡು ತುಂಬ ಚೆನ್ನಾಗಿದೆ. ನವೀನ್ ಸರ್ ಅಂತೂ ಪ್ರೊಮೋ ನೋಡಿರ್ತೀರ, ಹಾಡಲ್ಲಿ ರೊಮ್ಯಾಂಟಿಕ್ ಆಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಒಳ್ಳೆ ಶೂಟ್ ಆಗಿದೆ ಸಾಂಗು. ಇನ್ನೇನೇ ಇದ್ದರೂ ಮೂವಿನ ಥಿಯೇಟ್ರ್ಗಳಲ್ಲಿ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಹಿಮಾಶ್ರೀ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೀನಿ, ಮೀಡಿಯಾದವ್ರಿಗೆಲ್ಲ ಎಲ್ಲ. ನಾನು ಸ್ವಲ್ಪ ಮೂವೀಸ್ ಆದಮೇಲೆ ಗ್ಯಾಪ್ ಆಗಿತ್ತು, ಅಂದರೆ ವರ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾವುದಾದ್ರು ಒಳ್ಳೆ ಪಾತ್ರ ಸಿಗಲಿ, ಯಾವುದಾದ್ರೂ ಒಳ್ಳೆ ಮೂವಿ ಸಿಗಲಿ ಅಂತ. ಹೀಗೆ ಇರುವಾಗ ಅಂದರೆ ಕಾಸ್ಟಿಂಗ್ ಡೈರೆಕ್ಟ್ರಿಂದ ಕಾಲ್ ಬಂತು, ಹೋದೆ ಆಡಿಷನ್ಗೆ ಅಂತ. ಹೋಗೋ ದಿನ ಇದೊಂದು ಚಿಕ್ಕ ಕತೆ ಹೇಳ್ತೀನಿ, ಚೆನ್ನಾಗಿದೆ, ಮಜಾ ಆಗಿದೆ. ನೀವೆಲ್ಲ ತುಂಬ ಸೈಲೆಂಟಾಗಿ ಸ್ವಲ್ಪ ಕೂತಿದ್ದೀರಾ, ಸ್ವಲ್ಪ ಈ ಕತೆ ಕೇಳಿದ್ರೆ ಎಂಜಾಯ್ ಮಾಡ್ತೀರಾ. ಸೊ ಹಾಗಾಗಿ ಹೋದೆ ಆಡಿಷನ್. ಹೋಗುವಾಗ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ, ಹತ್ತಿರ ಇದೆ, ಒಂದು 8 ಕಿಲೋಮೀಟರ್ಸ್ ಏನೋ ನನ್ನ ಮನೆಯಿಂದ ಆಫೀಸ್ ಇರೋದು. ಸುತ್ತಾ ಇದ್ದಾನೆ ಆಟೋದವನು, ನನ್ನನ್ನು ಕರ್ಕೊಂಡೋಗಿ ಬಿಡ್ತಾನೆ ಇಲ್ಲ. ನನಗೆ ಲೊಕೇಶನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ದೇವು ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಆಫೀಸ್ ಹತ್ರ ಸುತ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಸ್ವಲ್ಪ ಸಭೆ ಹೇಳಿದೆ, ಏನು ಸರ್ ಹಂಗೆ ಸರ್ ಹಿಂಗೆ ಸರ್ ಏನು ಗೊತ್ತಾಗ್ತಾ ಇಲ್ಲ ಸರ್, ಏನು ಸರ್ ನೀವು ಕಾಲೇ ಪಿಕ್ ಮಾಡ್ತಾ ಇಲ್ಲ ಅಂತ. ದೇವು ಸರ್ ಬ್ಲಾಸ್ಟ್ ಆಗಿಬಿಟ್ರು. ಹೋದೆ, ನೋಡಿದ್ರು. ಹಾಂ ಓಕೆ ಅಮ್ಮ, ಎಷ್ಟು ಮೂವಿ ಮಾಡಿದ್ಯಾ? ಹಾಂ ಸರ್ ಒಂದು 15 ಮೂವಿ ಮಾಡಿದ್ದೀನಿ, ರಿಲೀಸ್ ಆಗಿದೆ ಸರ್, ಸೀರಿಯಲ್ ಎಲ್ಲ ಮಾಡಿದ್ದೀನಿ. ಓ ಹೌದಾ, ಓಕೆ, ಹಾಂ ಸರಿಮ್ಮ ನಾವು ಗೈಡ್ ಕಳಿಸ್ತೀವಿ ಅಂದರು. ನಾನು ಬಂದೆ. ಕಾಲ್ ಆಯಿತು ನವೀನ್ ಸರ್ಗೆ, ಸರ್ ಆ ಹುಡುಗಿ ಬೇಡ ಸರ್, ಆ ಹುಡುಗಿ ಭಾರಿ ಬೈತು ಸರ್, ಆ ಹುಡುಗಿ ಜೋರ್ ಸರ್, ಹಂಗೆ ಹಿಂಗೆ. ಹೌದಾ, ಹಂಗಂದ್ಲ? ಇಲ್ಲಲ್ಲಪ್ಪ, ನನ್ನ ಹತ್ರ ಚೆನ್ನಾಗೇ ಮಾತಾಡಿದ್ಲು ಫೋನಲ್ಲಿ. ಓಕೆ, ಅದಾದಮೇಲೆ ಮತ್ತೆ ಓಕೆ ಏನೋ ಆಯಿತು ಬಿಡಪ್ಪ, ಮೂವಿ ಆಗಲ್ಲ ಇದು ನನಗೆ ಅಂತ ಹೇಳಿ ಸುಮ್ಮನೆ ಅದೇ. ದೆನ್ ಅದಾದಮೇಲೆ ಮತ್ತೆ ನಮ್ಮ ನವೀನ್ ಸರ್ ಅವರು ಕಾಲ್ ಮಾಡಿದ್ರು, ಇಲ್ಲಮ್ಮ ಬಾ ನಾವು ಒಂದ್ಸಲ ಮಾತಾಡೋಣ, ನಾನೆಲ್ಲ ಡಿಸ್ಕಷನ್ ಮಾಡ್ತೀನಿ, ಆಫೀಸ್ಗೆ ಬಾ ಅಂತ. ಸರಿ, 2ನೇ ಟೈಮ್ ಏನು ಪ್ರಾಬ್ಲಮ್ ಆಗಲಿಲ್ಲ, ಫಸ್ಟ್ ಟೈಮ್ ಗೊತ್ತಿತ್ತಲ್ಲ ಲೊಕೇಶನ್, ಹಾಗಾಗಿ ಹೋದೆ, ಮಾತಾಡಿದೆ. ನಮ್ಮ ನವೀನ್ ಸರ್ ನೋಡಿದಾಗ, ಓ ಯಪ್ಪ ತುಂಬ ಸ್ಟ್ರಿಕ್ಟ್ ಅಪ್ಪ ಇವರು, ಹೆಂಗಪ್ಪ ಮಾತಾಡೋದು ಇವ್ರ ಹತ್ರ ಅನಿಸ್ತು. ಬಟ್ ಯಪ್ಪ ಎಷ್ಟು ಸ್ವೀಟ್ ಅಂದರೆ ನಮ್ಮ ನವೀನ್ ಸರು, ಅವ್ರ ಪ್ರೊಡ್ಯೂಸರ್ ಥರ ಆಗಲಿ, ಡೈರೆಕ್ಟ್ರ್ ಥರ ಆಗಲಿ, ನನಗೆ ಈಗ ನಾನೊಂದು ಇಲ್ಲ ಅಂದ್ರೆ ಒಂದು 15 ಸಿನಿಮಾ ಮಾಡಿದ್ದೀನಿ. ಆಲ್ಮೋಸ್ಟ್ ಡೈರೆಕ್ಟರ್ ನೋಡಿದ್ದೀನಿ. ಒಬ್ಬರು ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಬೇಗ, ಕೆಲವೊಬ್ರು ಸೈಲೆಂಟ್ ಆಗಿರ್ತಾರೆ, ಲೈಕ್ ಎಲ್ಲ ಥರ ನೀವು ನೋಡಿರ್ತೀರ. ಬಟ್ ನಮ್ಮ ನವೀನ್ ಸರ್ ಥರ ನಾನು ಯಾವ ಡೈರೆಕ್ಟ್ರೂ ನೋಡಿಲ್ಲ. ಎಷ್ಟೊಂದು ಮಗು ಥರ ಅವರು, ಅವ್ರ ಮನೆ ಹೆಣ್ಮಕ್ಳು ಥರ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ. ಸಿನಿಮಾಗೆ ತೊಂದರೆ ಅಲ್ಲ, ಲೈಕ್ ಶೂಟಿಂಗ್ ಮಾಡುವಾಗಂತೂ ದೇವು ಸರ್ಗಾಗಿರ್ಬೋದು, ಟೀಮ್ ಆಗಿರ್ಬೋದು, ಎಲ್ಲರಿಗೂ ಸಿಕ್ಕಾಪಟ್ಟೆ ಅಂದರೆ ಸ್ವಲ್ಪ ತುಂಟಾಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಇದು ನಾನು ಸೆಲೆಕ್ಟ್ ಆಗಿದ್ದ ರೀತಿ ಒಂಥರ. ಆಗ ಸದಸ್ಯರಿಗೆ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ಎಸ್ಪೆಷಲಿ ದೇವ್ ಸರ್ಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ.
ಹಂಗೆ ಬಂದೆ, ಆಡಿಷನ್ ತಗೊಳ್ಳಿಲ್ಲ, 2 ನಿಮಿಷ ಮಾತಾಡ್ಸಿದ್ರು, ಹಾಗೆಯೇ ಓಕೆ ಸೆಲೆಕ್ಟೆಡ್ ಅಷ್ಟೇ ಕಳಿಸ್ಬಿಟ್ಟು ನಾನು ಖುಷಿಯಲ್ಲಿ ಬಂದೆ. ಅದಾದ ಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಬಟ್ ಮೂವಿಲಿ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನವೀನ್ ಸರ್. ತುಂಬ ಥ್ಯಾಂಕ್ ಯು ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನನಗೆ ಈ ಆಪರ್ಚುನಿಟಿ ಬೇಕಾಗಿತ್ತು, ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್. ಆ್ಯಂಡ್ ದೇವು ಸರ್, ಚಿಟ್ಟಾ ಆ್ಯಂಡ್ ಟೀಮ್ ಎಲ್ಲ ಸದಸ್ಯರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ದೀಪ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಂದರೆ ಮೇಯ್ನಾಗಿ ಕಾಮದ ಅಟ್ಟಹಾಸಕ್ಕೆ ಒಳಗಾದ ಹುಡುಗಿ ನಾನೇ. ಸೊ ಮೂವಿಯಲ್ಲಿ ನೀವು ನೋಡ್ತೀರಾ ಹೇಗಿದೆ ನನ್ನ ಪಾತ್ರ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಷ್ಟು ಹೇಳಿ ಮಾತಾಡ್ತಾರೆ. ಕೇಳಿರೋದು ಫಸ್ಟ್ ಕ್ವೆಶನ್ನು, ಸರ್ ಯಾವಾಗಿಂದ ಶೂಟ್ ಸ್ಟಾರ್ಟ್ ಮಾಡ್ತೀರಾ? ಯಾಕಂತಂದರೆ ನನಗೆ ಇದು ಮೊದಲನೇ ಚಿತ್ರ ಅಲ್ಲ ನನಗೆ, ಮಹಿಳಾ ಪ್ರಧಾನ ಚಿತ್ರ. ಯಾಕಂದರೆ ನಾನು ಹಿಂದೆ ಕೂಡ ನಾನು ಸಹಾರ ಅನ್ನೋ ಒಂದು ಮಹಿಳಾ ಪ್ರಧಾನ ಚಿತ್ರನ ಮಾಡಿದ್ದೆ. ಸೊ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು, ಹೆಂಗೆ ನಾವು ಫಸ್ಟ್ ಶಾರ್ಟಿಂದ ಹಿಡಿದು ಲಾಸ್ಟ್ ಶಾರ್ಟ್ ತನಕನೂ ನಾನು ಇರ್ತೀನಿ ಈ ಸಿನಿಮಾದಲ್ಲಿ. ಅಂತಂದರೆ ನನ್ನ ಡೆಡಿಕೇಶನ್ನು ಈ ಚಿತ್ರಕ್ಕೆ 100:100 ಇರಬೇಕು, ಫುಲ್ಲು 1 ಮಾರ್ಕ್ಸನ್ನು ಬಿಡಬಾರ್ದು. ಸೊ ನಾನು ಅಷ್ಟನ್ನ ಡೆಡಿಕೇಶನ್ ಹಾಕ್ತೀನಿ. ಇನ್ನು ನಾನು ಅವ್ರಿಗೆ ಭರವಸೆ ಕೊಟ್ಟೆ, ಸರ್ ಅದನ್ನು ನಂಬ್ಕೊಂಡ್ರು. ಸೊ ನಾನು ನಿಮ್ಮ ಕನಸಿನ ಪಾತ್ರಕ್ಕೆ ನಾನು 100ಗೆ 10% ಆದ್ರೂ ಮ್ಯಾಚ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ನನ್ನ ಪಾತ್ರದ ಹೆಸರು ಆರತಿ ಅಂತ. ಆರತಿ ಒಂದು ಅವಳ ಬಿಹೇವಿಯರ್ ಹೆಂಗಿರತ್ತೆ ಅಂತಂದರೆ, ಅವಳು ತುಂಬ ಮುಗ್ಧತೆ ಇರೋವಂಥ ಒಂದು ಹುಡುಗಿ. ಯಾವಾಗ ಒಂದು ಹುಡುಗಿನ ನೀವು ಕೆಣಕಿದ್ರೆ ಆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋವಂಥ ಒಂದು ಬರುತ್ತಲ್ಲ, ಟ್ರಾನ್ಸಿಷನ್ ಬರುತ್ತಲ್ಲ, ಆ ಟ್ರಾನ್ಸಿಷನಲ್ಲಿ ಇರೋವಂತಹ ಒಂದು ಪಾತ್ರ. ನಾನು ಎಕ್ಸ್ಟ್ರೀಮ್ ಲೆವೆಲ್, ಇವಾಗ ನಾರ್ಮಲ್ ಆಗಿ ನಾವು ಇವಾಗ ಹೆಂಗಿರ್ತೀವಿ, ಈಗ ಆಲ್ ಆಫ್ ಎ ಸಡನ್ ಏನಾದರೂ ನಮಗೆ ಡಿಸ್ಟ್ರಾಕ್ಷನ್ ಏನಾದರೂ ದೊಡ್ಡದೇನಾದರೂ ಅನಾಹುತ ಆಗೋ ಚಾನ್ಸಸ್ ಬಂದರೆ ಯಾವ ರೀತಿ ಅದನ್ನು ಅವಳು ಚೇಂಜ್ ಮಾಡ್ಕೋತಾಳೆ, ಬಿಹೇವಿಯರ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ನಾನು ಫೈಟಿಂಗ್ ಕೂಡ ಮಾಡಿದ್ದೀನಿ ಸಿನಿಮಾದಲ್ಲಿ. ಸೊ ಅಲ್ಟಿಮೇಟ್ ಶಿವ್ ಸರ್ಗೆ ನಾನು ನೆನಪಿಸ್ಕೊತೀನಿ. ಸೊ ತುಂಬ ಅದ್ಭುತವಾಗಿ ಬಂದಿದೆ ನನ್ನ ಫೈಟಿಂಗ್ ಸೀಕ್ವೆನ್ಸು. ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ, ಸ್ನೇಹಿತರಿಗೆ ನಮಸ್ಕಾರ, ನಮ್ಮ ಕುಟುಂಬದವ್ರದ್ದು ನಮಸ್ಕಾರ, ಮೀಡಿಯಾ ಅಣ್ಣವರೇ ನಮಸ್ಕಾರ, ನಾಗೇಂದ್ರ ಸರ್ ನಮಸ್ಕಾರ ಅಣ್ಣ. ಮೃತ್ಯುದೇವತೆ ಮೊದಲನೇ ಸಲ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವದಿಸಿ ಆರೈಸಿ ಅಂತ ನಾನು ಕೇಳ್ಕೊತೀನಿ. ಟ್ರೈಲರ್ ನೋಡಿದ್ರಿ, ಹಾಡು ನೋಡಿದ್ರಿ, ಅದ್ರ ಪವರ್ ಹೇಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಹಾಡು ಮಾಡಿದೆ ನಾನು. ಹಾಡು ಅನ್ನೋದಕ್ಕಿಂತ ಸಿನಿಮಾನೂ ಹಾಗೇ ಇದೆ. ಹಾಡು ಎಷ್ಟು ಎನರ್ಜೆಟಿಕ್ ಆಗಿದೆಯೋ ಅದೇ ಎನರ್ಜಿ ಮೂವಿನೇ ಇದೆ. ನಮ್ಮ ಮೂವಿನಲ್ಲಿ ಒಂದು ಡೈಲಾಗ್ ಇದೆ, ಒಂದು ಹುಡುಗಿ ಪಾಪ ತುಂಬ ತೊಂದರೆ ಸಿಕ್ಕಾಕೊಂಡಿರ್ತಾಳೆ. ಎಷ್ಟು ತೊಂದರೆ ಅಂದರೆ ಸಾಕಷ್ಟು ತೊಂದರೆ ಕೊಡ್ತಾನೆ ಇರ್ತಾರೆ ಆ ಹುಡುಗರು ಒಂದು ಹುಡುಗಿಗೆ, ಅದೇ ಆರತಿ ಪಾತ್ರಕ್ಕೆ. ಆದರೂ ಅವಳು ಸಹನೆಯಿಂದ ಬಂದ್ಬಿಟ್ಟು ಒಂದು ಡೈಲಾಗ್ ಹೇಳ್ತಾಳೆ, ಈ ಕುಡಿತ, ಅನವಶ್ಯಕವಾದ ದುಡ್ಡು, ಈ ಕೆಟ್ಟ ಸ್ನೇಹಿತ, ದುರಹಂಕಾರ, ಈ ಥರ ಇರೋ ಜಾಗದಲ್ಲಿ ಮಾನಕ್ಕಂಜು ಹೆಣ್ಮಕ್ಳು ಇರಬಾರ್ದು ಅಂತ ಅಂದ್ಬಿಟ್ಟು ಸಹನೆಯಿಂದ ತೊಂದರೆಗೊಳಗಾಗಿದ್ದ ಹುಡುಗಿ ಸಹನೆಯಿಂದ ಎದ್ದೋಗ್ತಾಳೆ. ಅದು ಈ ಚಿತ್ರ. ಆ ತೊಂದರೆ ತೀರಾ ಯಥೇಚ್ಛವಾಗಿ ಹೋದಾಗ ಆಗೋದೇ ಈ ಮೃತ್ಯುದೇವತೆ, ಆ ಚಂಡಿ ಚಾಮುಂಡಿ ಅನ್ನೋದು ನಾನು ಹೇಳಿರೋ ವಿಷಯಗಳು. ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲ ಹಿರಿಯರಿದ್ದೀರಾ, ಗಣ್ಯರಿದ್ದೀರಾ, ಆಶೀರ್ವಾದ ಮಾಡಲೇಬೇಕು. ಇನ್ನು ನಮ್ಮ ಜರ್ನಿ ಪಾಪ ಎಲ್ಲ ಅವರೇ ಮಾತಾಡ್ಬಿಟ್ಟು ನನ್ನ ಬಗ್ಗೆ. ವಿನಯ್ ಪ್ರಸಾದ್ ಮ್ಯಾಮ್ಗೆ ನಾನೊಂದು ತುಂಬ ಚಿರಋಣಿ, ಅವ್ರ ಆಶೀರ್ವಾದ ಇರಲಿ ಅಂತ ಅವ್ರನ್ನ ಕೇಳ್ಕೊತೀನಿ. ಇನ್ನು ನಮ್ಮ ಕುಟುಂಬ ನೀವು ಎಲ್ಲರೂ ಸೇರಿ ಸಕ್ಸಸ್ ಮಾಡಿದ್ರಷ್ಟು, ಪಾಪ ಹೆಣ್ಮಕ್ಳು ಕಷ್ಟಪಟ್ಟಿರೋಷ್ಟು ನೀವು ಸ್ವಲ್ಪ ಆಶೀರ್ವಾದ ಮಾಡಿ ಆರೈಸ್ತಾರೆ ನಾವು ಇಷ್ಟು ಕಷ್ಟಪಟ್ಟಿರೋದಕ್ಕೊಂದು ಅರ್ಥ ಸಿಗುತ್ತೆ. ದಯವಿಟ್ಟು ಚಲನಚಿತ್ರನ ಮಾಡಿರೋದನ್ನು ಮೊದಲನೇ ಸಲ ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ. ಥಿಯೇಟ್ರಲ್ಲಿ ಹೋಗಿ ಚಿತ್ರ ನೋಡಿ ಆರೈಸಿ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನೀವು ಫಲ ಕೊಡೋದು ನೀವು ನೋಡೋದೆ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ.